ನಮಸ್ತೆ. ನಾನು ಡಾಕ್ಟರ್ ಧನ್ಯಶ್ರೀ, ನಿಸರ್ಗ ಹಾಸ್ಪಿಟಲ್, ಜಯನಗರ, ಬೆಂಗಳೂರು. ಈಗ ಸಾಮಾನ್ಯವಾಗಿ ಎಲ್ಲರಲ್ಲಿ ಹೆಡ್ಡೇಕ್ ಕಾಣ್ತಾ ಇದೆ, ಅದರಲ್ಲೂ ಮೈಗ್ರೇನ್ ಹೆಡ್ಡೇಕ್, ಅರ್ಧ ತಲೆನೋವು ಅಂತ ನಾವು ಹೇಳ್ತೀವಿ. ಸೊ ಇವತ್ತು ನಾವು ಇದರ ಕಾರಣಗಳು ಏನೇನು ಮತ್ತು ಅದಕ್ಕೆ ಏನು ಪರಿಹಾರ ಮಾಡ್ಬೋದು ಅಂತ ತಿಳ್ಕೊಳ್ಳೋಣ. ಮೈಗ್ರೇನ್ ಅಥವಾ ಅರ್ಧ ತಲೆನೋವು ಹೆಸರಲ್ಲಿ ಹೇಳಿದಾಗೆ ಈ ಹೆಡ್ಡೇಕ್ ಇದ್ದವರಿಗೆ ತಲೆಯ ಅರ್ಧ ಭಾಗದಲ್ಲಿ ಹೆಚ್ಚಾಗಿ ನೋವಿರುತ್ತೆ. ಕೆಲವರಲ್ಲಿ ಎರಡು ಬದಿಯೂ ಕಾಣಿಸ್ಕೋಬಹುದು. ಸೊ ಈ ತಲೆನೋವು ಯಾವ ಥರ ಇರುತ್ತೆ ಅಂದರೆ, ನಿಮ್ಮ ಹಣೆಯ ಭಾಗ, ತಲೆಯ ಭಾಗ, ಕಣ್ಣು, ಮುಖ ಹಾಗೂ ಕತ್ತಿನ ಭಾಗದಲ್ಲಿ ಕೂಡ ನೋವು ಬರೋ ಚಾನ್ಸಸ್ ಇರುತ್ತೆ. ಹಾಗೆ ಇಂಥವರಲ್ಲಿ ನೆಕ್ ಸ್ಟಿಫ್ನೆಸ್ ಕೂಡ ಕಂಡು ಬರುತ್ತೆ. ಈ ತಲೆನೋವು ಎಷ್ಟು ಸಿವಿಯರ್ ಇರುತ್ತೆ ಅಂದರೆ, ಕೆಲವು ಸತಿ ಸ್ಟಾರ್ಟ್ ಆದರೆ 4 ಗಂಟೆಯಿಂದ 72 ಗಂಟೆಗಳ ಕಾಲ ಕೂಡ ಈ ನೋವು ಹಾಗೆ ಇರೋ ಚಾನ್ಸಸ್ ಇರುತ್ತೆ. ಹಾಗೇನೆ ಇಂಥವರಲ್ಲಿ ಕೆಲವೊಂದು ಸಿಂಪ್ಟಮ್ಸ್ ಕೂಡ ಕಂಡು ಬರುತ್ತೆ. ಏನು ಅಂದರೆ, ವಾಂತಿ ಬರೋ ಥರ ಅನಿಸ್ಬೋದು, ಮತ್ತೆ ವಾಂತಿ ಮಾಡಿದ್ರೆ ಕೆಲವರಿಗೆ ಹೆಡ್ಡೇಕ್ ರಿಲೀವ್ ಆಗುತ್ತೆ. ಹಾಗೇನೆ ವಿಷುವಲ್ ಡಿಸ್ಟರ್ಬೆನ್ಸಸ್, ಮೈಗ್ರೇನ್ ಆರಾ ಅಂತ ನಾವು ಹೇಳ್ತೀವಿ. ಅಂದ್ರೆ ಏನಾಗುತ್ತೆ ಅಂದ್ರೆ, ಕಿವಿಯಲ್ಲಿ ಏನೋ ಒಂದು ಸೌಂಡ್ ಕೇಳಿದಾಗೆ ಅನಿಸ್ಬೋದು, ಅಥವಾ ತಲೆ ಸುದ್ದಂಗೆ ಅನಿಸ್ಬೋದು, ಅಥವಾ ಹೀಗೆ ನೋಡ್ಬೇಕಾದ್ರೆ ಕಣ್ಮುಂದೆ ಏನೋ ಒಂದು ಲೈಟ್ ಫ್ಲಾಶ್ ಆಗ್ತಾರ ಅನಿಸ್ಬೋದು, ಗಾಳಿಯಲ್ಲಿ ಏನೋ ಜಿಗ್ಜಾಗ್ ಬಂದ ತರ ಅನ್ಸೋದು, ಈ ತರ ಎಲ್ಲ ಅನ್ಸುತ್ತೆ. ಇದಕ್ಕೆ ನಾವು ವಿಷುವಲ್ ಆರಾ ಅಂತ ಹೇಳ್ತೀವಿ. ಈ ತರ ಸಿಂಪ್ಟಮ್ಸ್ ಎಲ್ಲ ಕಂಡು ಬಂದ್ರೆ ಇದು ಮೈಗ್ರೇನ್ ಸಮಸ್ಯೆಯಿಂದ ಆಗಿರ್ಬೋದು. ಹಾಗಾದ್ರೆ ಈ ಮೈಗ್ರೇನ್ಗೆ ಏನೇನು ಟ್ರಿಗರ್ಸ್ ಇದೆ, ಏನೇನು ಕಾರಣಗಳಿವೆ ಅಂತ ತಿಳ್ಕೊಳ್ಳೋಣ. ಮೊದಲನೇದೇನಂದ್ರೆ ಸ್ಟ್ರೆಸ್. ಜಾಸ್ತಿ ಸ್ಟ್ರೆಸ್ ಆದಾಗ ಮೈಗ್ರೇನ್ ಟ್ರಿಗರ್ ಆಗುತ್ತೆ. ಇನ್ನು ಕೆಲವರಲ್ಲಿ ಸ್ಲೀಪ್ ಡಿಸ್ಟರ್ಬೆನ್ಸಸ್, ಯೂಶುವಲ್ ಆಗಿ ಮಲ್ಕೊಳ್ಳುವಂಥ ಸ್ಲೀಪ್ ಪ್ಯಾಟರ್ನ್ ಅಲ್ಲಿ ಚೇಂಜಸ್ ಇದ್ದಾಗ, ನಿದ್ದೆ ಸರಿಯಾಗಿ ಬಾರದೇ ಇದ್ರೆ, ಡಿಸ್ಟರ್ಬೆನ್ಸಸ್ ಆದರೆ ಮೈಗ್ರೇನ್ ಹೆಡ್ಡೇಕ್ ಟ್ರಿಗರ್ ಆಗುತ್ತೆ. ಇನ್ನು ಕೆಲವರಲ್ಲಿ ಡಿಹೈಡ್ರೇಷನ್, ಜಾಸ್ತಿ ಬಿಸಿಲಲ್ಲಿ ಓಡಾಡಿದಾಗ, ನೀರು ಚೆನ್ನಾಗಿ ಕುಡಿಯದೇ ಇದ್ರೆ ಡಿಹೈಡ್ರೇಷನ್ ಇಂದಾಗಿ ಕೂಡ ಮೈಗ್ರೇನ್ ಹೆಡ್ಡೇಕ್ ಟ್ರಿಗರ್ ಆಗುತ್ತೆ. ಇನ್ನು ಕೆಲವರಲ್ಲಿ ಸ್ಟ್ರಾಂಗ್ ಸ್ಮೆಲ್, ಯಾವುದಾದ್ರು ಸ್ಮೆಲ್ ಇಂದಾಗಿ ಕೂಡ ಹೆಡ್ಡೇಕ್ ಬರೋ ಚಾನ್ಸಸ್ ಇರುತ್ತೆ. ಹಾಗೆ ಕೆಫಿನ್ ಇಂಟೇಕ್, ಜಾಸ್ತಿ ಕೆಫಿನ್ ಕಂಟೆಂಟ್ ಇರುವಂತಹ ಕಾಫಿ, ಟೀ ಇಂಥದ್ದನ್ನ ಜಾಸ್ತಿಯಾಗಿ ತಗೊಳ್ಳೋದ್ರಿಂದ, ಅಥವಾ ಡೈಲಿ ಸೇಮ್ ಟೈಮ್ ತಗೊಳ್ಳೋರು ಸಡನ್ ಆಗಿ ಬಿಟ್ರೆ ಈ ಹೆಡ್ಡೇಕ್ ಬರೋ ಚಾನ್ಸಸ್ ಇರುತ್ತೆ. ಇನ್ನು ಆಲ್ಕೋಹಾಲ್ ಕನ್ಸಂಪ್ಷನ್, ಅದರಲ್ಲೂ ವೈನ್ ಜಾಸ್ತಿ ಕುಡಿಯೋರಲ್ಲಿ ಕೂಡ ಮೈಗ್ರೇನ್ ಕಾಣಿಸ್ಕೊಳ್ತಾ ಇರುತ್ತೆ. ಹಾಗೇನೆ ಸ್ಮೋಕಿಂಗ್ ಮಾಡೋರು, ಹಾಗೇನೆ ಟೊಬ್ಯಾಕೋ ಚಿವಿಂಗ್ ಮಾಡೋರಲ್ಲಿ ಕೂಡ ಮೈಗ್ರೇನ್ ಹೆಡ್ಡೇಕ್ ಕಾಣಿಸುತ್ತೆ. ಇನ್ನು ಕೆಲವರಲ್ಲಿ ಕೆಲವೊಂದು ಆಹಾರಗಳು ಕೂಡ ಟ್ರಿಗರ್ ಆಗ್ಬೋದು. ಪರ್ಟಿಕ್ಯುಲರ್ ಫುಡ್ ಐಟಮ್ಸ್ ತಿಂದಾಗ ಹೆಡ್ಡೇಕ್ ಶುರು ಆಗೋ ಚಾನ್ಸಸ್ ಇರುತ್ತೆ. ಇನ್ನು ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಹಾರ್ಮೋನಲ್ ಚೇಂಜಸ್ ಇಂದ ಕೂಡ ಮೈಗ್ರೇನ್ ಹೆಡ್ಡೇಕ್ ಟ್ರಿಗರ್ ಆಗ್ಬೋದು. ಹಾಗೇನೆ ಫ್ಯಾಮಿಲಿ ಹಿಸ್ಟ್ರಿ, ನಿಮ್ಮ ತಂದೆ ತಾಯಿಗೆ, ಅಜ್ಜಿಗೆ ಯಾರಿಗಾದ್ರೂ ಮೈಗ್ರೇನ್ ಇದ್ರೆ ನಿಮಗೆ ಮೈಗ್ರೇನ್ ಬರೋ ಚಾನ್ಸಸ್ ಕೂಡ ಇರುತ್ತೆ. ಹಾಗೇನೆ ನಾನು ಹೇಳಿದಾಗೆ ಹಾರ್ಮೋನಲ್ ಚೇಂಜಸ್ ಅಲ್ಲಿ ಯಾವ ತರ ಆಗುತ್ತೆ ಅಂದ್ರೆ, ಪೀರಿಯಡ್ಸ್ ಟೈಮ್ ಅಲ್ಲಿ ಈಸ್ಟ್ರೋಜನ್ ಜಾಸ್ತಿ ಆಗೋದ್ರಿಂದ ಪೀರಿಯಡ್ಸ್ ಮುಂಚೆ ಹೆಡ್ಡೇಕ್ ಸ್ಟಾರ್ಟ್ ಆಗಿ ಅದು ಮುಗಿಯೋ ತನಕ ಹೆಡ್ಡೇಕ್ ಇದ್ದು ನಂತರ ನಿಂತೋಗುತ್ತೆ. ಯೂಶುವಲಿ ಈ ಕಾರಣದಿಂದ ಬರೋ ಹೆಡ್ಡೇಕ್ ಈಸ್ಟ್ರೋಜನ್ ಡಾಮಿನೆನ್ಸ್ ಇಂದಾಗಿ ಬರುತ್ತೆ. ಬಾಡಿಯಲ್ಲಿ ಈಸ್ಟ್ರೋಜನ್ ಹಾರ್ಮೋನ್ ಜಾಸ್ತಿ ಆಗೋದ್ರಿಂದ ಈ ತರ ಹೆಡ್ಡೇಕ್ ಬರೋ ಚಾನ್ಸಸ್ ಇರುತ್ತೆ. ಹಾಗೇನೆ ಇದಕ್ಕೆ ಇನ್ನೊಂದು ಮೇನ್ ಕಾರಣ ಏನಂದ್ರೆ, ಈಗ ರಿಸರ್ಚ್ ಮಾಡಿ ಪ್ರೂವ್ ಮಾಡಿದ್ದಾರೆ. ಏನಂದ್ರೆ, ನಮ್ಮ ಗಟ್ ಅಲ್ಲಿ ಸಮಸ್ಯೆ ಇದ್ದಾಗ, ನಮಗೆ ಯಾವ್ದಾದ್ರೂ ಕರುಳಿನ ಸಮಸ್ಯೆ ಅಥವಾ ಹೊಟ್ಟೆ ಸಮಸ್ಯೆ ಇದ್ದಾಗ ಅವರಲ್ಲಿ ಸಾಮಾನ್ಯವಾಗಿ ಮೈಗ್ರೇನ್ ಕಂಡು ಬರುತ್ತೆ. ಸೊ ಈಗ ಮೈಗ್ರೇನ್ ಇದ್ದವರಲ್ಲಿ ಹೈಪರ್ ಎಸಿಡಿಟಿ ಇರ್ಬೋದು, ಅಥವಾ ಹೈಪೋ ಎಸಿಡಿಟಿ ಇರ್ಬೋದು, ಅಥವಾ ಮಲಬದ್ಧತೆ, ಈ ತರ ಸಮಸ್ಯೆಗಳು ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ಈ ಸಮಸ್ಯೆಗೆ ನಾವು ಪರಿಹಾರ ಕಂಡುಕೊಂಡಾಗ, ಇದು ಕಡಿಮೆ ಮಾಡ್ಕೊಂಡಾಗ ಅವರಲ್ಲಿ ಮೈಗ್ರೇನ್ ಕೂಡ ಕಡಿಮೆ ಆಗಿದೆ. ಸೊ ನೀವು ಅನ್ಕೋಬಹುದು, ಈ ತಲೆಗೂ ಹೊಟ್ಟೆಗೂ ಹೇಗೆ ಸಂಬಂಧ ಅಂತ. ಗಟ್ ಬ್ರೈನ್ ಆಕ್ಸಿಸ್ ಅಂತ ನಾವು ಹೇಳ್ತೀವಿ. ಸೊ ನಮ್ಮ ಬ್ರೈನ್ಗೂ ನಮ್ಮ ಕರುಳಿಗೂ ಕನೆಕ್ಷನ್ ಇದೆ. ನಾನೇ ಅವಾಗ ಹೇಳಿದೆ, ಮೈಗ್ರೇನ್ ಇದ್ದವರಲ್ಲಿ ನಾಸಿಯಾ ಅಂಡ್ ವಾಮಿಟಿಂಗ್, ಅಂದ್ರೆ ವಾಂತಿ ಬರೋ ತರ ಸೆನ್ಸೇಷನ್ ಇರುತ್ತೆ. ವಾಂತಿ ಮಾಡಿದ ನಂತರ ಕೆಲವರಲ್ಲಿ ಹೆಡ್ಡೇಕ್ ರಿಲೀವ್ ಆಗುತ್ತೆ ಅಂತ. ಇದಲ್ಲೇ ಗೊತ್ತಾಗುತ್ತೆ ನಮಗೆ ಈ ಹೆಡ್ಡೇಕಿಗೂ ಹೊಟ್ಟೆಗೂ ಕನೆಕ್ಷನ್ ಇದೆ ಅಂತ. ಅದೇ ತರ ನಾನು ಹೇಳಿದ್ದು, ಈ ಎಸಿಡಿಟಿ, ಮಲಬದ್ಧತೆ, ಯಾವುದಾದ್ರೂ ಹೊಟ್ಟೆ ಕರುಳಿನ ಸಮಸ್ಯೆ ಇದ್ದವರಲ್ಲಿ ಇದೆಲ್ಲ ನಾವು ಕ್ಲಿಯರ್ ಮಾಡ್ಕೊಂಡಾಗ ಮೈಗ್ರೇನ್ ಕೂಡ ಕ್ಲಿಯರ್ ಆಗುತ್ತೆ. ಮೈಗ್ರೇನ್ಗೆ ಏನೇನು ಸಿಂಪಲ್ ಆಗಿ ಪರಿಹಾರ ಮಾಡ್ಕೋಬಹುದು ಅಂತ ನೋಡೋಣ. ಮೊದಲನೇದು, ಸ್ಟ್ರೆಸ್ ಕಡಿಮೆ ಆಗಬೇಕು, ಸ್ಕ್ರೀನ್ ಟೈಮ್ ಕಡಿಮೆ ಆಗಬೇಕು. ಇದಕ್ಕೆ ನಾವು ಮೇನ್ಲಿ ಏನ್ ಮಾಡಬೇಕು ಅಂದ್ರೆ, ಮೆಡಿಟೇಷನ್ ಮತ್ತೆ ಬ್ರೀದಿಂಗ್ ಎಕ್ಸರ್ಸೈಸ್ ಅಥವಾ ಪ್ರಾಣಾಯಾಮ ಅಭ್ಯಾಸ ರೆಗ್ಯುಲರ್ ಆಗಿ ಮಾಡಬೇಕು. ಸೊ ಈ ತರ ಮೈಗ್ರೇನ್ ಅಟ್ಯಾಕ್ ಆದಾಗ ಶಟ್ ಡೌನ್ ಅಂತ ಹೇಳ್ತೀವಿ. ಅಂದ್ರೆ ಬ್ರೈಟ್ ಲೈಟ್ ಏನಾದ್ರೂ ಇದ್ರೆ ಅದರಿಂದ ದೂರ ಇರುವಂಥದ್ದು. ಇನ್ನೊಂದು, ಲೌಡ್ ಸೌಂಡ್ ಇಂದ ದೂರ ಇರುವಂಥದ್ದು. ಮತ್ತೆ ಕಣ್ಮುಚ್ಚಿ ಆದಷ್ಟು ಡೀಪ್ ಬ್ರೀದಿಂಗ್ ಅಥವಾ ಪ್ರಾಣಾಯಾಮ ಅಭ್ಯಾಸ ಮಾಡುವಂಥದ್ದು ಅಥವಾ ಮೆಡಿಟೇಷನ್ ಮಾಡುವಂಥದ್ದು. ಈ ತರ ಮಾಡೋದ್ರಿಂದ ನಿಮ್ಮ ಮೈಗ್ರೇನ್ ಹೆಡ್ಡೇಕ್ ನ ಸ್ವಲ್ಪ ಕಡಿಮೆ ಮಾಡ್ಕೋಬಹುದು. ಎರಡನೇದೇನಂದ್ರೆ, ನಾನು ಹೇಳಿದಾಗೆ ನಿಮ್ಮ ಕರುಳಿನ ಸಮಸ್ಯೆ, ಹೊಟ್ಟೆ ಸಮಸ್ಯೆಯನ್ನ ಕ್ಲಿಯರ್ ಮಾಡ್ಕೊಳ್ಳೋದು. ಕರುಳಿನಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಸ್ ಗಳನ್ನ ವೃದ್ಧಿಸಬೇಕು. ಇದಕ್ಕೋಸ್ಕರ ನಾವು ಪ್ರೋಬಯೋಟಿಕ್ಸ್ ಮತ್ತೆ ಪ್ರೀಬಯೋಟಿಕ್ಸ್ ನ ತಗೋಬೇಕು. ಸೊ ಪ್ರೋಬಯೋಟಿಕ್ಸ್ ಅಂದ್ರೆ ತಂಗಳನ್ನ ಈ ತರ ಮಾಡಿ ತಗೊಳ್ಳೋದ್ರಿಂದ ನಿಮ್ಮ ಗಟ್ ಅಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಸ್ ನ ಜಾಸ್ತಿ ಮಾಡ್ಕೋಬಹುದು. ಅದಾಗಲ್ಲ ಅಂದ್ರೆ ಇನ್ನೊಂದೇನಂದ್ರೆ ಪ್ರೀಬಯೋಟಿಕ್ಸ್, ಅಂದ್ರೆ ಈ ಬ್ಯಾಕ್ಟೀರಿಯಾಗಳಿಗೆ ಒಳ್ಳೆಯ ಆಹಾರವನ್ನ ಕೊಡುವಂಥದ್ದು.
ಸೊ ಈ ಪ್ರಿಬಯೋಟಿಕ್ಸ್ ಯಾವ್ದ್ರಲ್ಲಿ ಇರುತ್ತೆ ಅಂದ್ರೆ ಜಾಸ್ತಿ ನಾರಿನಾಂಶ ಇರುವಂತಹ ಆಹಾರಗಳು, ಅಂದ್ರೆ ಜಾಸ್ತಿಯಾಗಿ ತರಕಾರಿಗಳನ್ನ ತಗೋಬೇಕು. ಮೂರನೇದೇನಂದ್ರೆ ಅಕ್ಯುಪಂಚರ್. ಅಕ್ಯುಪಂಚರ್ ಒಂದು ಒಳ್ಳೆ ಮೆಡಿಸಿನ್ ಅಂತ ಹೇಳ್ಬೋದು. ಈ ಅಕ್ಯುಪಂಚರ್ ರೆಗ್ಯುಲರ್ ಆಗಿ ತಗೊಳ್ಳೋದ್ರಿಂದ ಮೈಗ್ರೇನ್ ಫ್ರೀಕ್ವೆನ್ಸಿ ಕಡಿಮೆ ಆಗುತ್ತೆ, ಹಾಗೆ ಸಿವಿಯಾರಿಟಿ ಕೂಡ ಕಡಿಮೆ ಆಗೋದು ಕಂಡು ಬಂದಿದೆ. ಸೊ ನಿಮ್ಮ ಹತ್ರ ಎಲ್ಲಿಯಾದ್ರೂ ಅಕ್ಯುಪಂಚರ್ ಇದ್ರೆ ಅದನ್ನ ತಗೊಳ್ಬಹುದು. ಇನ್ನು ನಾಲ್ಕನೇದೇನಂದ್ರೆ ಡಯಟ್ ಅಲ್ಲಿ ತುಂಬಾ ಚೇಂಜಸ್ ಮಾಡ್ಕೊಳ್ಳುವಂಥದ್ದು. ಅದರಲ್ಲಿ ಏನ್ ಮಾಡ್ಕೋಬಹುದು, ಪ್ರತಿಯೊಂದು ಡಯಟ್ ಮೀಲ್ ಅಲ್ಲಿ ಕೂಡ ಒಂದು ಪ್ರೋಟೀನ್ ಇರಬೇಕು, ಫ್ಯಾಟ್ ಇರಬೇಕು, ಮತ್ತೆ ಒಳ್ಳೆಯ ಫೈಬರ್ ಇರುವಂತಹ ಆಹಾರವನ್ನ ತಗೋಬೇಕು. ಹಾಗೇನೆ ಮ್ಯಾಗ್ನೀಷಿಯಂ ತಗೊಳ್ಳೋದ್ರಿಂದ ಮೈಗ್ರೇನ್ ಹೆಡ್ಡೇಕ್ ಸ್ವಲ್ಪ ಸಿವಿಯಾರಿಟಿ ಕಡಿಮೆ ಆಗೋದನ್ನ ಕಂಡು ಬಂದಿದೆ. ಸೊ ಮ್ಯಾಗ್ನೀಷಿಯಂ ಯಾವ್ದಲ್ಲಿ ಇರುತ್ತೆ ಅಂದ್ರೆ ಸೊಪ್ಪಿನ ತರಕಾರಿಗಳಲ್ಲಿ, ಮತ್ತೆ ಸೀಡ್ಸ್ ಅಂಡ್ ನಟ್ಸ್ ಅಂದ್ರೆ ಪಂಪ್ಕಿನ್ ಸೀಡ್ಸ್, ಮತ್ತೆ ಸೂರ್ಯಕಾಂತಿ ಬೀಜ, ಚಿಯಾ ಬೀಜ ಇವುಗಳಲ್ಲಿ ಇರುತ್ತೆ. ಮತ್ತೆ ಸೊಪ್ಪಿನ ತರಕಾರಿಗಳನ್ನ ಆದಷ್ಟು ತಗೊಳ್ಳಿ. ಆಮೇಲೆ ಗ್ಲೂಟನ್ ಇರುವಂತಹ ಆಹಾರವನ್ನ ಆದಷ್ಟು ಅವಾಯ್ಡ್ ಮಾಡಬೇಕು, ಅಂದ್ರೆ ಮೈದಾ, ಗೋಧಿ ಇವುಗಳನ್ನ ತಗೋಬಾರ್ದು. ಆಮೇಲೆ ರಿಫೈನ್ಡ್ ಶುಗರ್ನ ಅವಾಯ್ಡ್ ಮಾಡಬೇಕು. ಕೆಫೀನ್ ಅಂದ್ರೆ ಕಾಫಿ, ಟೀ ಅಭ್ಯಾಸ ಇರೋರು ಇದನ್ನ ಬಿಡಕ್ಕೆ ಟ್ರೈ ಮಾಡಬೇಕು. ಹಾಗೇನೆ ಆಲ್ಕೋಹಾಲ್, ವೈನ್ ತಗೊಳ್ಳೋರು ಎಲ್ಲ ಆದಷ್ಟು ಇದನ್ನ ಅವಾಯ್ಡ್ ಮಾಡಬೇಕು. ಹಾಗೇನೆ ಪ್ರೊಸೆಸ್ಡ್ ಫುಡ್ ಅನ್ನ ಅವಾಯ್ಡ್ ಮಾಡಬೇಕು. ಪ್ರೊಸೆಸ್ಡ್ ಫುಡ್ ಅಲ್ಲಿ MSG ಇರುತ್ತೆ. MSG ಅಂದ್ರೆ ಮೋನೋಸೋಡಿಯಂ ಗ್ಲುಟಮೇಟ್ ಅಂತ ಹೇಳ್ತೀವಿ. ಇದು ಒಂದು ಟೇಸ್ಟ್ ಎನ್ಹಾನ್ಸರ್. ಇದನ್ನ ಹೆಚ್ಚಾಗಿ ಟೇಸ್ಟ್ ಚೆನ್ನಾಗಿರಕ್ಕೆ ಅಂತ ಹಾಕ್ತಾರೆ. ಹೊರಗಿಂದ ತಗೊಳ್ಳುವಂತಹ ಪ್ರೊಸೆಸ್ಡ್ ಫುಡ್ ಅಲ್ಲೆಲ್ಲ ಇದಿರುತ್ತೆ. ಸೊ MSG ತಗೊಳ್ಳುವಾಗ ಹೆಡ್ಡೇಕ್ ಟ್ರಿಗರ್ ಆಗೋದು ನಾವು ಹಲವರಲ್ಲಿ ಕಂಡು ಬಂದಿದ್ದೇವೆ. ಸೊ ಆದಷ್ಟು ನೀವು ಹೊರಗಿಂದ ತಗೊಳ್ಳುವಂತಹ ಪ್ರೊಸೆಸ್ಡ್ ಫುಡ್ ಗಳನ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಬೇಕು. ಇನ್ನೊಂದು ಕೊನೆಯದಾಗಿ ಏನಂದ್ರೆ ಮೀಲ್ ಆನ್ ಟೈಮ್. ಎಲ್ಲ ಆಹಾರವನ್ನು ಟೈಮ್ ಟು ಟೈಮ್ ತಗೋಬೇಕು. ಮೀಲ್ ಸ್ಕಿಪ್ ಮಾಡಿದಾಗ ಅಥವಾ ಲೇಟ್ ಆಗಿ ಊಟ ಮಾಡಿದಾಗ ಕೂಡ, ಅಥವಾ ಬ್ಲಡ್ ಶುಗರ್ ಲೆವೆಲ್ ಲೋ ಆದಾಗ ಮೈಗ್ರೇನ್ ಹೆಡ್ಡೇಕ್ ಟ್ರಿಗರ್ ಆಗುತ್ತೆ. ಆದ್ರಿಂದ ಇದನ್ನು ಕೂಡ ಆದಷ್ಟು ಅವಾಯ್ಡ್ ಮಾಡಿ. ಸೊ ಈಗ ನಾನು ಹೇಳಿದ ಟಿಪ್ಸ್ ಅನ್ನೆಲ್ಲ ಫಾಲೋ ಮಾಡಿ ಆದಷ್ಟು ನಿಮ್ಮ ಮೈಗ್ರೇನ್ ಹೆಡ್ಡೇಕ್ ಬಾರದೇ ಇರೋ ತರ ನೋಡ್ಕೊಳ್ಳಿ. ನಿಮ್ಗೆ ಮೈಗ್ರೇನ್ ಹೆಡ್ಡೇಕ್ ಬಂದಾಗ ಸುಮ್ಮನೆ ಪೇನ್ ಕಿಲ್ಲರ್ ತಗೊಂಡು ಸುಮ್ಮನಾಗಬೇಡಿ. ನಿಮ್ಮ ಹೆಡ್ಡೇಕಿಗೆ ಕಾರಣ ಏನು ಅಂತ ತಿಳ್ಕೊಳ್ಳಿ. ಅದಕ್ಕೆ ಪರಿಹಾರ ತಗೊಂಡ್ರೆ ನಿಮ್ಮ ಮೈಗ್ರೇನ್ಗೆ ಕೂಡ ಸೊಲ್ಯೂಷನ್ ಸಿಗುತ್ತೆ. ನಮಸ್ತೆ.